ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ. ಇಂದು ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ತಂಡದಿಂದ ಭೇಟಿ ಮಾಡಲಾಗಿದೆ. ಭೇಟಿ ಮಾಡಿದಾಗ ವಿಶೇಷತೆ, ಭೇಟಿ ಮಾಡಿದಾಗಂಥ ಮೂಲ ಅಜೆಂಡಾ, ಮುಂಬರ್ತಾ ಇರುವಂಥ ಗ್ರಾಮೀಣ ಭಾಗದಲ್ಲಿ ಬರ್ತಾ ಇರುವಂಥ ಸ್ಥಳೀಯ ಸಂಸ್ಥೆ ಚುನಾವಣೆಗಳನ್ನಾಗಿರಲಿ, ಸಿಟಿ ಭಾಗದಲ್ಲಿ ಬರ್ತಾ ಇರುವಂಥ ಪಟ್ಟಣ ಕಾರ್ಪೊರೇಷನ್ ಸ್ಥಳೀಯ ಸಂಸ್ಥೆ ಚುನಾವಣೆಗಳನ್ನಾಗಿರಲಿ, ಮತ್ತು ಗ್ಯಾರಂಟಿ ಅನುಷ್ಠಾನ ಕಮಿಟಿ ರಚನೆ ಆದಾಗಿಂದ ಮತ್ತು ರಾಜ್ಯ ಸರ್ಕಾರ 2.5 ವರ್ಷ ಮುಕ್ತಾಯಗೊಂಡು 3ನೇ ವರ್ಷಕ್ಕೆ ಕಾಲಿಡ್ತಾ ಇದೆ. ಈ 3ನೇ ವರ್ಷ ಕಾಲ ಇಡುವಂಥ ಸಂದರ್ಭದಲ್ಲಿ ಕ್ಷೇತ್ರದಲ್ಲಿ ಕೊಟ್ಟಿರ್ತಕ್ಕಂಥ ಡೆವಲಪ್ಮೆಂಟ್ ವಿಷಯಗಳನ್ನಾಗಿರಲಿ ಮತ್ತು ಮುಂಬರ್ತಾ ಇರೋಂಥ ದಿನಮಾನದಲ್ಲಿ ತಮ್ಮ ಕಾಂಗ್ರೆಸ್ ಪಕ್ಷದಿಂದ ಸಿಕ್ಕಿರ್ತಕ್ಕಂಥ ಜನರಿಗೆ ಬೆನಿಫಿಟ್ಗಳನ್ನಾಗಿರಲಿ ಮತ್ತು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಹೋರಾಟ ಮಾಡ್ತಾ ಇರೋಂಥ ಈಗಿನ ಹೋರಾಟಗಾರರಿಗೆ ಕಾಂಗ್ರೆಸ್ ಪಕ್ಷ ಯಾವ ರೀತಿ ಬೆಂಬಲಿಸ್ತಾ ಬರ್ತಾ ಇದೆ ಮತ್ತು ಕೇಂದ್ರ ಸರ್ಕಾರದಿಂದ ಸಿಕ್ಕಿರ್ತಕ್ಕಂಥ ಡೆವಲಪ್ಮೆಂಟ್ಗಳನ್ನಾಗಿರಲಿ, ಮಾಜಿ ಶಾಸಕರಾಗಿರಲಿ, ಹಾಲಿ ಶಾಸಕರಾಗಿರಲಿ, ಕಾರ್ಯವೈಖರಿಗಳನ್ನಾಗಿರಲಿ ಮತ್ತು ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಗ್ಯಾರಂಟಿ ಯಾವ ರೀತಿ ಕೆಲಸ ಮಾಡಬಹುದು, ಗ್ಯಾರಂಟಿ ಆಧಾರ ಮೇಲೆ ಚುನಾವಣೆ ಬರಬಹುದಾ ಅಥವಾ ಸಮಾಜ ಸೇವೆಯೇ ಬೇರೆ, ಗ್ಯಾರಂಟಿನ ಬೇರೆ ಮತ್ತು ಚುನಾವಣೆನೇ ಬೇರೆ ಅನ್ಕೊಂಡು ಹೋಗ್ತಾ ಇರೋ ಕಾಂಗ್ರೆಸ್ ನಾಯಕರ ಜೊತೆಯಲ್ಲಿ ಕೂಡ ಇಂದು ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ತಂಡದಿಂದ ವಿಶೇಷ ಆಗಿರ್ತಕ್ಕಂಥ ಕಾರ್ಯಾತ್ರಾ ಅಭಿವೃದ್ಧಿ ಸಂದರ್ಶನ ಮತ್ತು ವಿಶೇಷವಾಗಿರ್ತಕ್ಕಂಥ ವ್ಯಕ್ತಿಯವ್ರ ಜೊತೆ ಕೂಡ ನಾವು ಸಂದರ್ಶನ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ. ಇಂದು ನಮ್ಮ ಜೊತೆ ಇದ್ದಿರತಕ್ಕಂಥವರು ಕಿತ್ತೂರು ಕರ್ನಾಟಕ ಭಾಗದ ಧಾರವಾಡ ಜಿಲ್ಲೆಯ ಕುಂದಗೋಳ ತಾಲೂಕಿನ ಕುಂದಗೋಳ ತಾಲೂಕು ಗ್ಯಾರಂಟಿ ಅನುಷ್ಠಾನ ಕಮಿಟಿಯ ನೂತನವಾಗಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾರಂಥ ಮತ್ತು ಇವರ ಮಾತೋಶ್ರೀಯವರಾಗಿರ್ತಕ್ಕಂಥವರು ಕೂಡ ಜಿಲ್ಲಾ ಪಂಚಾಯತಿ ಕ್ಷೇತ್ರದ ಮಾಜಿ ಸದಸ್ಯರು ಕೂಡ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಮತ್ತು ಇವರ ಪುತ್ರನಾಗಿರ್ತಕ್ಕಂಥ ಸತೀಶ್ ಕೊಬ್ಬಯ್ಯನವರವರು ಕುಂದಗೋಳ ಗ್ಯಾರಂಟಿ ಅನುಷ್ಠಾನ ಕಮಿಟಿಯ ತಾಲೂಕು ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಬನ್ನಿ ವೀಕ್ಷಕರೇ, ಅವ್ರ ಜೊತೆ ಮಾತನಾಡೋಣ. ಪ್ರಾರಂಭವಾಗಿರ್ತಕ್ಕಂಥ ರಾಜಕೀಯ ಜೀವನ, ಸಮಾಜ ಸೇವೆ ಎಲ್ಲಿಂದ ಪ್ರಾರಂಭ ಮಾಡಿಕೊಂಡ್ರು, ಇವೆಲ್ಲ ವಿಷಯಗಳ ಬಗ್ಗೆ ಕಾರ್ಯಾತ್ರಾ ಅಭಿವೃದ್ಧಿ ಸಂದರ್ಶನದಲ್ಲಿ ಪ್ರಾರಂಭ ಮಾಡಿಕೊಂಡು. ನಮಸ್ಕಾರ ಸರ್. ನಮಸ್ಕಾರ. ಚೆನ್ನಾಗಿದ್ದೀರಾ ಸತೀಶ್ ಕೊಬ್ಬಯ್ಯನವರವರೇ? ಚೆನ್ನಾಗಿದೆ ಸರ್. ನಾವು ಸರ್ ಎಲ್ಲ ಹಿರಿಯರ ಆಶೀರ್ವಾದ. ನನ್ನ ಮೊದಲನೇ ಪ್ರಶ್ನೆ, ನಿಮ್ಮ ಸಮಾಜ ಸೇವೆ ನಿಮ್ಮ ವೈಯಕ್ತಿಕ ಜೀವನದಿಂದ ಸಾಮಾಜಿಕ ಜೀವನದಲ್ಲಿ ಬರಬೇಕಾದ್ರೆ ಯಾವಾಗ ಹೇಗೆ ಪ್ರವೇಶ ಮಾಡಿಕೊಂಡ್ರು? ನಾನು 2001ರಿಂದ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಆದೆ. ಆಮೇಲೆ ಮುಂದೆ ಪಂಚಾಯತಿಯಲ್ಲಿ ನಮ್ಮದೇ ಆದ ಒಂದು ಟೀಮ್ ಹಾಕ್ಕೊಂಡು ZP ಮಾಡ್ಬೇಕನ್ನೋಂಗೆ ನಮ್ಮ ಕ್ಷೇತ್ರದಲ್ಲಿ ಅಡ್ಡಾಡ್ಕೊತ ಬಡವರ ಬಗ್ಗೆ ಅಲ್ಲಿ ಯಾರಿಗೆ ಕೈಲಿ ಏನು ನೀಗ್ತಾ ಇರೋದಿಲ್ಲ ಅವರು ಪರವಾಗಿ ನಿಂತು ಅವ್ರು ಕೆಲಸ ಮಾಡಿಕೊಂಡು ಮಾಡೋಣಂತ 2010 ನಮ್ಮ ತಾಯಿಯವರು ZP ಕೊಟ್ವಿ. 4010ರಿಂದ ಗೆದ್ದರು, ಮತ್ತು ಉಪಾಧ್ಯಕ್ಷರು ಆದರು. ಸರ್ಕಾರದಿಂದ ಬರ್ತಕ್ಕಂಥ ಅನುದಾನ ಸರಿಯಾಗಿ 11 ಹಳ್ಳಿಗೂ ಏನು ಮುಟ್ಬೇಕು ಸರಿಯಾಗಿ ಮುಟ್ಟಿಸಿ ಹೌದು ಅನ್ನುವಂಗೆ ಕೆಲಸಗಳನ್ನು ಮಾಡಿದ್ವಿ. ಸರಿ ಸರ್, ತಮ್ಮ ಪ್ರಾರಂಭ ಜೀವನ ಮತ್ತು ತಮ್ಮ ತಾಯಿಯವರಿಂದ ಮೇನ್ ರಾಜಕಾರಣಕ್ಕೆ ತಾವು ಬಂದ್ರಿ. ಹೌದು ಸರಿ, ತಾಯಿಯವರನ್ನು ತಾವು ಚುನಾವಣೆ ಕರ್ಕೊಂಡು ಹೋಗಬೇಕಾದ್ರೆ ಆ ಸಮಯ ಸಂದರ್ಭ ಹೇಗಿತ್ತು ಸರ್? ರಾಜ್ಯ ಸರ್ಕಾರ BJP ಇತ್ತು ಆಡಳಿತದಲ್ಲಿ. ಅವಾಗ ನಿಮ್ಮ ಶಾಸಕರು ಚಿಕ್ಕನಗೌಡರು ಈ ಕ್ಷೇತ್ರದ ಶಾಸಕರಿದ್ದರು. 3 ಕಡೆಯಿಂದ ನಿಮಗೆ ಆವಾಗ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಇತ್ತು, 2 ಕಡೆಯಿಂದ BJP ಇತ್ತು. ಆ BJP ಸಂದರ್ಭದಲ್ಲಿ ಯಾವ ರೀತಿ ನಿಮ್ಮ ತಾಯಿಯವ್ರನ್ನ ಕರ್ಕೊಂಡು ಚುನಾವಣೆಗೆ ಮುಂದೆ ಹೋದ್ರಿ ಸರ್? ಅಂದರೆ ನಮ್ಮದು ಅವಾಗ ನಮ್ಮ ತಂದೆಯವರ 10 ವರ್ಷ ಪಂಚಾಯತಿ ಒಳಗೆ ಅಧ್ಯಕ್ಷದ್ರು ಹಿಂದೆ. ಆ ಒಂದು ಬೇಸ್ ಮೇಲೆ ರಾಜಕಾರಣಕ್ಕೆ ನಾವು ಬಂದಿದ್ವು. ನಮ್ಮದೇ ಆದ ಒಂದು ಫೌಂಡೇಶನ್ ಇದೆ, ನಮ್ಮ ಆಶಾ ಕಿರಣ ಅಂತೇಳಿ. ಅದರಿಂದ ನಮ್ಮಲ್ಲಿ ನಮ್ಮ ಹಿರಿಯರ ಕುಣಿಗೆ 2 ಲಕ್ಷ ಕುಡಿಯ ನೀರಿನಿಂದ ಸ್ಟಾರ್ಟ್ ಮಾಡಿದ್ದೀವಿ ನಾವು. ಇವತ್ತು ಈಗ ಮೊನ್ನೆನೂ ಒಂದು 50,000 ರೂಪಾಯಿ ನಾವು ಹಾಕಿಕೊಟ್ಟಿದ್ದೀವಿ. ಹೀಗಾಗಿ ನಾವು ರಾಜಕೀಯ ನಮ್ಮದೆಲ್ಲ ಒಕ್ಕಲ್ತನ ಮಂತೆನ ನಮ್ದು ಅದು ಒಂದು 14 ಕುರಿಗಳ ಇದಾವೆ. ಅದ್ರ ಮಾಡ್ಕೊತ ಜನಸೇವೆ ಮಾಡೋಣಂತ ಬಂದ್ವಿ. ನಮ್ಮ ತಾಯಿಯವರು ನಾವು ZP ನಿಲ್ಬೇಕಂತ ಮಾಡಿದ್ವಿ. ಅದು ಮಹಿಳಾ ಮೀಸಲಾತಿ ಬಂತು. ಹೀಗಾಗಿ ನಮ್ಮ ತಾಯಿಯವ್ರು ನಿಲ್ಲಿಸಿ ಎಲ್ಲರಿಗೂ ಕಟ್ಕೊಂಡು ಹಿರಿಯರನ್ನ ಅವ್ರನ್ನ ನಮ್ದು ಆರಿಸಿ ಬರೋಕ್ಕೆ ಇದು ಆಯಿತು. ಹಾಗಾದರೆ ತಂದೆಯವರ ಸೇವೆ, ಮಗನವರ ಸೇವೆಯಿಂದ ತಾಯಿಯವರಿಗೆ ಕ್ಷೇತ್ರ ಜನ ಆಶೀರ್ವಾದ ಮಾಡಿದರು. ಯಾವ್ಯಾವ ಭರವಸೆ ನೀಡಿದ್ರಿ? ಆ ಭರವಸೆದಲ್ಲಿ ಯಾವ್ಯಾವ ಭರವಸೆ ಆಡಳಿತ ಮುಕ್ತಾಯಗೊಳ್ಳುವಂಥ ಸಂದರ್ಭದಲ್ಲಿ ಪೂರೈಕೆ ಆಗಿದ್ದಾವೆ, ಯಾವ ಭರವಸೆ ಉಳಿದಿದ್ದಾವೆ ಸರ್? ನಾವು ZP ಮಾಡ್ಬೇಕಾದ್ರೆ ಇಲೆಕ್ಷನ್ ನಮ್ಗೆ ಅದ್ರದ್ದು ಇದು ಗೊತ್ತಿದ್ದಿಲ್ಲ, ಯಾವ ಅನುದಾನ ಬರ್ತೈತಿ ಏನಂತ. ಮೂಲಭೂತ ಸೌಕರ್ಯ, ನೀರು, ರೋಡು ಇದೇನಿದು ಇತ್ತಲ್ಲ ಅದು ಬರ್ತೈತೆ ಅಂತ. ಅದಕ್ಕೆ ಫಸ್ಟ್ ನಾವು ಗ್ರಾಮ ವಾರ್ಡ್ ವೈಸ್ ಹೋದಾಗ ವಾರ್ಡಿನ ಒಂದು ಸಭೆ ಮಾಡ್ತಿದ್ವಿ.
ಸಭೆ ಮಾಡಿ ಅಲ್ಲಿ ಏನು ಇರ್ತಕ್ಕಂಥ ಸಮಸ್ಯೆಗಳನ್ನು ಮೊದಲೇ ತೊಗೊಂಡು ದೇವಸ್ಥಾನಕ್ಕೆ ಇದಂತಿದ್ದೆ ಅದನ್ನು ನನ್ನ ತಾಯಿಯವರು ಆರಿಸಿ ಬಂದರೆ ಆ ಕಾಮಗಾರಿಗಳನ್ನು ನಾನು 5 ವರ್ಷದೊಳಗೆ ಹಾಕ್ತಾನೆ ಅಂತ ಹೇಳಿ ಆ ಥರ ನಾನು ಫಸ್ಟ್ ಕಲೆಕ್ಟ್ ಮಾಡಿಕೊಂಡೆ. ಅದೇ ಥರ ನಾವು ಆರಿಸಿ ಬಂದ್ವಿ. ಪ್ರತಿ ಒಂದು ಹಂತವಾಗಿ ನೀರು, ದೇವಸ್ಥಾನ, ಸಮುದಾಯ ಭವನ, ರೋಡ್ ಇರ್ಬೋದು, ಶಾಲೆ ಕಟ್ಟಡ ಇರ್ಬೋದು, ಇವೆಲ್ಲ ನಾವು ಬರ್ತಕ್ಕಂಥ ಸರ್ಕಾರಿ ಯೋಜನೆಗಳನ್ನು ಜನಸಾಮಾನ್ಯರಿಗೆ ಮುಟ್ಟುವಂಗೆ ಮಾಡಿದ್ವಿ. ಶಾಸಕರು ಹಿಡ್ಕೊಂಡು ನಾನು 11 ಹಳ್ಳಿಗೂ ಮತ್ತು ಹಂಚಿನಾಳ ಇವತ್ತು ಬ್ರಿಡ್ಜ್ ಮೇನ್ ಇತ್ತು. ಇಲ್ಲಾಂದ್ರೆ ಮಳೆ ಬಂದ್ರೆ ಸೀರೂರು ಮೇಲೆ ಬರೋದಿತ್ತು. ಸೌಸಿ ಹರ್ಕುಣಿ ಬ್ರಿಡ್ಜ್ 2 ಕೋಟಿ, ಕಮಡೊಳ್ಳಿ ಸೌಸಿ ಬ್ರಿಡ್ಜ್, ಇವೆಲ್ಲ ರೋಡು ನಾವು ಹಿಂಗಾಗಿ ಅವಾಗ ಶಾಸಕರು ಹಿಡ್ಕೊಂಡು ಅನುದಾನ ನಾವು 13 ಕೋಟಿ ರೂಪಾಯಿ ಹಾಕ್ಕೊಂಡು ನಾವು ಕೆಲಸ ಮಾಡಿಕೊಂಡು ಜನಗಳಿಗೆ ನಾವು ಹತ್ತಿರವಾಗಿ ಕೆಲಸ ಮಾಡಿ ಅವ್ರ ಮನವೊಲಿಸಿ ಕೆಲಸ ಮಾಡಿಕೊಂಡು ಮೆಚ್ಚುಗೆ ಪಡ್ತಿದ್ವಿ. ಸರಿ ಸರ್, ಅಲ್ಲಿಂದ ಹಿಡಿದು ಇಲ್ಲಿವರೆಗೆ ತಾವು ಕೆಲಸ ಮಾಡ್ತಾ ತಲುಪಿದ್ರಿ. ಹೇಗೆ ತಮ್ಮ ಅವಾಗಿನ ಶಾಸಕರು ನಿಮ್ಮನ್ನು ಬೆಂಬಲಿಸಿದ್ರು? ಚಿಕ್ಕನಗೌಡರು ನಾವು ಏನು ನಮ್ಮ ವರ್ಕು ಆವಾಗ ನಮ್ಮಲ್ಲಿ ಯಾರ ಸಿ ಎಮ್ ಇದ್ರು ಸಾಹೇಬ್ರು, ಯಡಿಯೂರಪ್ಪ ಸಾಹೇಬ್ರು ಆದಮೇಲೆ ಜಗದೀಶ್ ಶೆಟ್ಟರ್, ಒಬ್ಬೊಬ್ಬ ZP ಮೆಂಬರ್ಗೆ ಯಾವತ್ತಿನ ಕಾಲದಾಗ 2 ಕೋಟಿ ಕೊಟ್ರು ನಮ್ಮ ಭಾಗಕ್ಕೆ. ಹೀಗಾಗಿ ನಮ್ಗೆ ಎಲ್ಲ ಅದು ಅಭಿವೃದ್ಧಿ ಮಾಡೋಕ್ಕೆ ಒಳ್ಳೆ ತೊಂದರೆ ಆಗಲಿಲ್ಲ. ಬರ್ತಕ್ಕಂಥ ಗ್ರ್ಯಾಂಟು ಇತ್ತು ಮತ್ತು ಒಳ್ಳೆ ಅಡಿಷ್ನಲ್ 2 ಕೋಟಿ ನಮಗೆ ಜಾಸ್ತಿ ಕೊಟ್ಟು ಹೀಗಾಗಿ ನಾವು ಅಭಿವೃದ್ಧಿ ಮಾಡೋಕ್ಕೆ ಕ್ಷೇತ್ರ ಒಳ್ಳೆಯದಾಯ್ತು. ಸರಿ ಸರ್, ನಾನೀಗ ZPಯಿಂದ ನಾನು ನಿಮ್ಮ ಕಡೆ ಬರ್ತಾ ಇದ್ದೇನೆ. ಅಲ್ಲಿಂದ ಹಿಡಿದು ಇಲ್ಲಿವರೆಗೆ ತಾವು ಯಾವ ರೀತಿ ಸಮಾಜ ಸೇವೆ ತೊಡಗಿಸ್ಕೊಂಡು ಬಂದ್ರಿ? ಗ್ಯಾರಂಟಿ ಅನುಷ್ಠಾನ ಕಮಿಟಿಯ ಅಧ್ಯಕ್ಷರಾಗಲಿಕ್ಕೆ ನಿಮ್ಮನ್ನು ಆ ಒಂದು ಸಾಮರ್ಥ್ಯವನ್ನು ನೋಡಿ, ಆ ಒಂದು ನಿಮ್ಮ ಸಮಾಜ ಸೇವೆಯನ್ನು ನೋಡಿ, ಆ ಒಂದು ಪಕ್ಷ ಸಂಘಟನೆಯನ್ನು ನೋಡಿ ನಿಮ್ಮನ್ನು ಯಾವ ರೀತಿ ಗುರುತಿಸಿದ್ರು ಪಕ್ಷದ ಮುಖಂಡರನ್ನು ಗುರುತಿಸಿ ನಿಮ್ಮನ್ನು ಯಾವ ರೀತಿ ನಿಮಗೆ ಈ ಸ್ಥಾನವನ್ನು ಒಲಿದು ಬಂತು? ನಮ್ಮ ದಿವಂಗತ CS ಶಿವಳ್ಳಿ ಸಾಹೇಬ್ರು 2018ರಲ್ಲಿ ಎಲೆಕ್ಷನ್ ನಿಂತಿದ್ರು. ಅವಾಗ ಒಂದು 600 ಚಿಲ್ಲರೆ ಅಂತರದಿಂದ ಗೆದ್ರು. ಆ ಟೈಮ್ನಾಗ ನಾವು ನನ್ನ ZP ಇರ್ಬೋದು, ಸಂಸ್ಥೆ ZP ಅಡ್ಡಾಡಿ ಅವ್ರು ಏನು ನನಗೆ ಕೊಟ್ಟಿರ್ತಕ್ಕಂಥ ಕೆಲಸಗಳನ್ನು ಐತಲ್ಲ, ಪ್ರಾಮಾಣಿಕ ಮತ್ತು ಮತದಾರರಿಗೆ ಸಂಬಂಧಗಳನ್ನು ಒಳ್ಳೆಯದಿಟ್ಕೊಂಡು ನಾನು ಅವ್ರಿಗೆ ಮತ ಹಾಕಿಸ್ಲಲ್ಲಿ ಮೊದಲನೇ ಸಾಲಿನ ಅಂತೇಳಿ ಹೇಳ್ಬೋದು. ಹೀಗಾಗಿ ಅವರು ನನ್ನ ಮೇಲೆ ವಿಶ್ವಾಸ ಇಟ್ಟಿದ್ದಕ್ಕೂ ಮತ್ತು ಅದೇ ಅಂತರದಿಂದ ಗೆಲುವಾಗಿದ್ದಕ್ಕೂ ಸರ್ಗೆ ನಾವು ಕೆಲಸ ಮಾಡೇವು ಅನ್ನೋದು ಗೊತ್ತಾಯಿತು. ಆ ಥರನಾಗಿ ಅವ್ರು ಆಪ್ತರಾದ್ರು. ಮತ್ತು ಅವರು ಏನೋ ದೇವರು ಇದರಿಂದ ಇದು ಆಯಿತು. ಮತ್ತು ನಮ್ಮ ಮೇಡಮ್ಮರಿಗೆ ಟಿಕೆಟ್ ಕೊಟ್ಟರೆ ವಾಪಸ್ ನಾವು ನನ್ನ ZP ಕ್ಷೇತ್ರನ ನಾನು ಉಸ್ತುವಾರಿಯನ್ನಾಗಿ ತೊಗೊಂಡು ಮೇಡಮ್ಮರ ಗೆಲುವಿಗೆ ಕಾರಣ ಆದ್ವಿ ಅಂತ ಹೇಳ್ತಾರೆ. ಸರಿ, ಈಗ ಈ ಅಧ್ಯಕ್ಷ ಸ್ಥಾನ ಸಿಗಲಿಕ್ಕೆ ಹೇಗೆ ಸಿಕ್ತು ನಿಮಗೆ? ನಾವು ಕಾಂಗ್ರೆಸ್ ಇವತ್ತು ನಮ್ಮ ಸಂತೋಷ್ ಲಾಡ್ ಸಾಹೇಬ್ರು ಇರ್ಬೋದು, ಸಚಿವರಾದ್ರು, ಮೇಡಮ್ಮರು ಇರ್ಬೋದು, ಪುಷ್ಪಾವತಿ ಶಿವಳ್ಳಿ ಅವರು, ಸಣ್ಮುಖನ, ಚಂದ್ರಣ್ಣ ಜುಟ್ಟಲ್, MS ಸಕ್ಕಿ ಸಾಹೇಬ್ರು, ನಮ್ಮ ಹಿರಿಯರಾದಂಥ ಅರವಿಂದಣ್ಣ ಕಟ್ಗಿ ಅವರು, ಇವರೆಲ್ಲ ನಮ್ಗೆ ಪಕ್ಷದಲ್ಲಿ ನಾವೇನು ಕೆಲಸ ಮಾಡ್ತಿದ್ವಿ, ಮೀಟಿಂಗಿದ್ದು ಇಲ್ಲ ಈ ಥರ ಹೋಗಿ ಪ್ರಚಾರ ಮಾಡ್ಬೇಕು ಇವಂಗೆ ಅಂದಾಗ ಮುಂಚೂಣಿಯಲ್ಲಿ ಇರ್ತಿದ್ವಿ ನಾವು ಅವ್ರಿಗೆ. ಹೀಗಾಗಿ ಅವರು ನಮ್ಗೆ ಇವ್ರದ್ದು ವಿಧಿ ಮುಗಿಯೋಕೆ ಇದು ಇತ್ತು. ಹೀಗಾಗಿ ಅವರು ನಮ್ಮನ್ನು ಆರಿಸ್ಕೊಂಡು ನೀವಾದರೂ ಒಂದು ಯೋಗ್ಯವಾಗಿ ಅಧ್ಯಕ್ಷ ನಡೆಸ್ತೀರಿ ಸೂಕ್ತವಾದಂಥ ವ್ಯಕ್ತಿ ಅಂತೇಳಿ ಇದು ಮಾಡಿ ನನಗೆ ಅಧಿಕಾರ ಕೊಟ್ಟಿದೆ. ಎಸ್ ಸರ್, ಅಧಿಕಾರ ಸ್ವೀಕಾರ ತಗೊಂಡಾಗಿಂದ ತಾವು ಪ್ರಮಾಣ ವಚನ ಮಾಡಿದ್ದು ಯಾವ ವಿಷಯ ಮೇಲೆ, ಯಾವ ಅಭಿವೃದ್ಧಿ ಮೇಲೆ ತಾವು ಪ್ರಮಾಣ ವಚನ ತಗೊಂಡು? ನನಗೆ ಇಲ್ಲಿಗೆ 4ನೇ ತಿಂಗಳು ಸರ್ ನಾನು ಅಧ್ಯಕ್ಷರಾಗಿ. ನಾನು ಪಂಚ ಗ್ಯಾರಂಟಿ ಯೋಜನೆ ಏನು ಸಿದ್ದರಾಮಯ್ಯ ಸರ್ ಮತ್ತು DK ಸಾಹೇಬರು, ನಮ್ಮ ರಾಜ್ಯದ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ, ಇವರು 5 ಗ್ಯಾರಂಟಿ ಏನು ಕೊಟ್ಟಿದ್ರಲ್ಲ, ಈ ನಮ್ಮ ಹಿಂದಿನ ಅಧ್ಯಕ್ಷರು ಮಾಡ್ಕೊತ ಬರ್ತಾ ಇದ್ರು, ಎಲ್ಲ ಕರೆಕ್ಟಾಗಿತ್ತು. ಒಂದು 92 ಇತ್ತು, 93%. ಅದನ್ನೇ ನಾವು ಬಂದ ಮೇಲೆ ಒಂದು ಸ್ವಲ್ಪ ಆ್ಯಕ್ಟಿವ್ ಆಗಿ ಮತ್ತೊಂದು 5% ಜಾಸ್ತಿ ಮಾಡೀವಿ ನಾವು. ಸರಿ, ತಾವು ಅಧಿಕಾರಕ್ಕೆ ಬಂದ ಮೇಲೆ ಬರೋದಕ್ಕಿಂತ ಪೂರ್ವಕವಾಗಿ ಈ ಗ್ಯಾರಂಟಿ ಬಗ್ಗೆ ನಿಮಗೆ ಸಿಗುತ್ತಂತೇಳಿ ಏನೋ ಸಿಡುವಿತ್ತ, ಅಥವಾ ಅಚಾನಕ್ಕಾಗಿ ಅದೇನಂತಲ್ಲ ಬಯಸಲಾರದೆ ಭಾಗ್ಯ ಅಂತಾರಲ್ಲ, ಆ ರೀತಿ ಸಿಗ್ತಾ ಸರ್ ನಿಮಗೆ? ಇಲ್ಲ, ನಮ್ಗೆ ನಮ್ಮ ಪುಷ್ಪಾವತಿ ಮೇಡಮ್ ಆಯ್ತು, ಇವರು ನಮ್ಮ ನಾಯಕರು ಇಷ್ಟರು ಆಯ್ತು.
ಸ್ವಾಮಿಗಳು ಕೊಬ್ಬೈನವ್ರು ಅಂದ್ರೆ ಒಂದು ಒಳ್ಳೆ ವ್ಯಕ್ತಿ, ಇವ್ರಿಗೇನೋ ಸ್ಥಾನಮಾನ ಕೊಡ್ಬೇಕಂತ ಹೇಳಿ ಇದನ್ನ ಮಾಡಿದ್ರು. ಆ ಉದ್ದೇಶದಿಂದ ನಾವು ಯಾವುದೂ ಅಪೇಕ್ಷೆ ಪಟ್ಟಿಲ್ಲ. ಆದ್ರೆ ಹಿರಿಯರೆಲ್ಲರೂ ನಮ್ಗೆ ನೀವು ಅಧ್ಯಕ್ಷ ಆದ್ರೆ ಯೋಗ್ಯಕ್ಕೆ ಅಂತೇಳಿ ಕೇಳಿದರು. ಆಯಿತು, ತಾವೆಲ್ಲ ಏನು ಹೇಳ್ತೀರಿ ಅದನ್ನ ಅಂತೇಳಿ ನಮ್ಮ ಸಚಿವರಾತು ಇವರು ನಮ್ಮ ನಾಯಕರೆಲ್ಲ ಹೇಳಿ ಒಪ್ಕೊಂಡು ನಾನು ಅಧ್ಯಕ್ಷರಾದರೆ ನನ್ನ ಗ್ಯಾರಂಟಿ ಪೂರ್ಣ ಅವಧಿಯ ಗ್ಯಾರಂಟಿ ಕಡೆ ಬರ್ತಾ ಇದೆ. ಗ್ಯಾರಂಟಿ ಅನುಷ್ಠಾನ ಕಮಿಟಿ ರಚನೆ ಆದಾಗಿಂದ, ನೀವು ಅಧ್ಯಕ್ಷರಾದಾಗಿಂದ ಆ ಕಮಿಟಿಯಲ್ಲಿ ಅಧ್ಯಕ್ಷರು ಶಿವಾನಂದ ಬೆಂತೂರ್ ಅವ್ರ ಬದಲಾವಣೆ ಬಿಟ್ಟರೆ ನೀವು ನೆಕ್ಸ್ಟ್ ಅದರಲ್ಲಿ ಮತ್ತೆ ಯಾರು ಕೂಡ ಬದಲಾವಣೆ ಆಗಿಲ್ಲ. ಈ ಗ್ಯಾರಂಟಿ ಕಮಿಟಿ ನಿಜವಾದ ಕೆಲಸ ಏನು ಸರ್ ಕ್ಷೇತ್ರದಲ್ಲಿ? ಏನು ಸರ್, ನಮ್ಮ ಸರ್ಕಾರ 5 ಗ್ಯಾರಂಟಿ ಯೋಜನೆ ಕೊಟ್ಟಿದೆ. ಮತ್ತು ನಮ್ಗೆ ಅದರದ್ದು ತಾಲೂಕಾ ಅಧ್ಯಕ್ಷ ಅಂತೇಳಿ ಗೌರವಾನ್ವಿತ ಒಂದು ಗೌರವಧನ ಕೊಟ್ಟು ಈ 14 ಜನ ಮೆಂಬರ್ ತಗೊಂಡು ಬರ್ತಕ್ಕಂಥ 27 ಪಂಚಾಯತಿಗೂ ನಮ್ಮಲ್ಲಿ 44,000 ಗೃಹಲಕ್ಷ್ಮಿ ಅದು, 30,000 ಇವು ರೇಷನ್ ಕಾರ್ಡು, ಆಮೇಲೆ ಯುವ ನಿಧಿ 900, ಆಮೇಲೆ ನಾವು ಇದು KSRTCದು ಲೆಕ್ಕ ಸಿಗಲ್ಲ, ಅದೊಂದು ತಿಂಗಳ ವೆರಿಫಿಕೇಷನ್ ಆಗುತ್ತೆ ಸಾರಿಗೆ ಇಲಾಖೆ, ಅದು ಒಂದು ತಿಂಗಳಿಗೆ ನಾವು 4 ಕೋಟಿ ಯೂಸ್ ಮಾಡೋದು. ಇನ್ನೊಂದು ನಮ್ಮದು ಗೃಹ ಜ್ಯೋತಿ 1.5 ಕೋಟಿ ರೂಪಾಯಿ ನಾವು ತಿಂಗಳ ಕೊಡ್ತೀವಿ. ಇಲ್ಲಿ ಯಾರ ಫಲಾನುಭವಿಗಳು ಯಾವುದೋ BJP ಇರ್ಬೋದು, JDS ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಬಡವರಿಗೆ ಅನುಕೂಲ ಆಗಲಿ ಅಂತೇಳಿ ನಮ್ಮ ಸರ್ಕಾರ ಸಿದ್ದರಾಮಯ್ಯ ಸಾಹೇಬರು ಇದರ ಒಂದು ಪ್ಲ್ಯಾನ್ ಮಾಡಿ ಬಡವರಿಗೆ ಅನುಕೂಲ ಆಗಿ, ಬೇರೆದ್ರಾಗಾದ್ರೆ ಅಲ್ಲಿ ಏನಾರ ಒಂದು ಇದು ಆಗಿ ಬರ್ತೈತಿ. ಆದ್ರೆ ಈಗ ಅಂದರೆ ಪ್ರತಿಯೊಬ್ಬ ರೈತ ಇರ್ಬೋದು, ಕೆಲಸ ಮಾಡೋ ಮಹಿಳೆ ಇರ್ಬೋದು, ನೌಕರಿ ಮಾಡೋರು ಇರ್ಬೋದು, ಎಲ್ಲರಿಗೂ ಈ ಯೋಜನೆ ಮುಟ್ಲಿ ಅಂತೇಳಿ ಇವತ್ತು ಮಹಿಳೆಯರಿಗೆ ಅದನ್ನು ಫ್ರೀ ಮಾಡ್ಯಾರ. ಹೀಗಾಗಿ ಬಡಬಗ್ಗರಿಗೆ ಇದು ಆಯ್ತು. ಇದರಿಂದ ಒಂದು ಮನಿನೂ 5 ಗ್ಯಾರಂಟಿ ಯೋಜನೆ ಏನಿಲ್ಲ ಅಂದ್ರೆ ಒಂದು ಮನೆಗಾದ್ರೂ ಒಂದು ಯೋಜನೆ ಏನಾದ್ರೂ ಮುಟ್ಟಿರ್ತಕ್ಕಂಥ. ಈ ಬಡವರು ಇದ್ದಿದ್ದಕ್ಕೆ ಈಗ ಅನ್ನ ಸಿದ್ದರಾಮಯ್ಯರು ಯಾರೂ ಹಸ್ಕೊಂಡಿರಬಾರ್ದು ಅಂತೇಳಿ ಅನ್ನಭಾಗ್ಯದೊಳಗೆ ಇಲ್ಲಿಂದ ನಮ್ಮ ಕಡೆಯಿಂದ 170 ರೂಪಾಯಿ ತಲಾ ಇದು ಹಾಕಿ ಕೇಂದ್ರ ಸರ್ಕಾರದ 2 ಕೂಡಿ ಹೊಟ್ಟೆ ತುಂಬಿಸೋದು ಒಂದು ಕೆಲಸ ಮಾಡ್ಯಾರ. ಹೀಗಾಗಿ ಅವ್ರ ಇವತ್ತು ಪೂರ್ವ ಇದು ಮೊನ್ನೆ ಒಂದು ಅವ್ರದ್ದು ದಾಖಲೆ ಮುಖ್ಯಮಂತ್ರಿ ಅಂತ ಮಾಡೋಕ್ಕೂ ಒಂದು ಕಾರಣ ಆಯ್ತು. ದೇವರಾಜ ಅರಸು ಅವರು ದಾಖಲೆಗಿಂತ ಹೆಚ್ಚಿನ ದಿನ ಮಾಡಿದ್ರು. ಸರಿ, ಈ ಶಕ್ತಿ ಟೋಟಲಿ 5 ಗ್ಯಾರಂಟಿಯಲ್ಲಿ 1 ಗ್ಯಾರಂಟಿ ಬಗ್ಗೆ ತಾವು ಕ್ಲಾರಿಫೈ ಕೊಡಲಿಲ್ಲ, ಅದು ಯುವ ನಿಧಿ ಆ್ಯಂಡ್ ಸ್ಕೈ ಫಂಡ್ ಗ್ಯಾರಂಟಿ. ನಿಮ್ಮ 27 ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ತಾವು ಕುಂದಗೋಳ ಪಟ್ಟಣ ವ್ಯಾಪ್ತಿಯಲ್ಲಿ ನಿಂತ್ಕೊಂಡು 27 ಪಂಚಾಯತಿ ವ್ಯಾಪ್ತಿಯಲ್ಲಿ ತಾವೇನು ಕಾರ್ಯನಿರ್ವಹಿಸ್ತಾ ಇದ್ದೀರಿ ಅಧ್ಯಕ್ಷರಾಗಿ. ಈ ಅಧ್ಯಕ್ಷರ ಕಾಲಾವಧಿಯಲ್ಲಿ ಯುವ ನಿಧಿಗೆ ಎಷ್ಟು ಬೆಂಬಲ ಸಿಗ್ತಾ ಇದೆ? ಎಷ್ಟು ಜನ ಯುವ ನಿಧಿ ಒಂದು ಸದುಪಯೋಗವನ್ನು ಪಡೆದುಕೊಳ್ತಾ ಇದ್ದಾರೆ? ನಮ್ಮಲ್ಲಿ ನಾನು ಅಧ್ಯಕ್ಷರಾಗಿ 705 ಜನ ಇದ್ರು ಸರ್. ಇವತ್ತು 990 ಜನ ಆಗ್ಯಾರ. ನಾ ಬಂದಮೇಲೆ 200 ಜನನ ಇದು ಮಾಡಿದ್ವಿ. ಇವಾಗ ಮತ್ತೆ 50 ಜನ ಮಾಡಿದ್ದೀವಿ. ಅದು ನನ್ನ ಫೋನಲ್ಲೂ ಇದೆ. ಅದು ಸೆಪ್ಟೆಂಬರ್ ಅಂದ್ರೆ ಯುವ ನಿಧಿಗೆ 180 ದಿನ ಆಗಿರ್ಬೇಕು ಅವರು ಉತ್ತೀರ್ಣರಾಗಿ. ಹೀಗಾಗಿ ಅದನ್ನು ನಾವು ಮಾಡೋ ಅರ್ಜಿ ಹಾಕ್ಸಿದ್ದೇವೆ. ಅದು 180 ದಿನ. ಒಬ್ಬೊಬ್ಬರು ಈಗ ಮಾರ್ಚ್ದಿಂದ ಸ್ಟಾರ್ಟ್, ಒಬ್ಬರು ಜೂನ್. ಆ ಉದ್ದೇಶದಿಂದ ನಮ್ಗೆ 1100 ಚಿಲ್ಲರೆ ಆಗ್ತದೆ. ನಮ್ಮ ಮಾರ್ಚ್ ದಾಟ್ತದೆ. ಈಗ 990 ಜನಕ್ಕೆ ನಾವು ಯುವ ನಿಧಿಯನ್ನು ಕೊಡಾಕೋತೀವಿ. 1500 ಇವ್ರಿಗೆ ಕೊಡ್ತೀವಿ ಡಿಪ್ಲೊಮಾದವರಿಗೆ. ಡಿಗ್ರಿ ಎನಿ ಡಿಗ್ರಿ ಆದವರಿಗೆ 3000. ಅದು ಓದ್ಕೊಳಕ್ಕಂತ ಅಲ್ಲಿ ಇವತ್ತು ಏನೋ ಒಂದು ಇಂಟರ್ವ್ಯೂ ಭತ್ಯೆ ರೂಪದಲ್ಲಿ ಕೊಡಾಕ್ತೀವಿ ನಾವು. ಇದು ಎಷ್ಟು ವರ್ಷವರೆಗೆ ಕೊಡ್ತೀರಾ ಸರ್ ಅವರಿಗೆ? 2 ವರ್ಷವರೆಗೆ ಕೊಡ್ತೀವಿ. 2 ವರ್ಷವರೆಗೆ ತಾವು ಕೊಡ್ತೀರಿ. ಸರಿ, ಓಕೆ. ಈ ರಾಜ್ಯ ಸರ್ಕಾರದಿಂದ ಗೃಹಲಕ್ಷ್ಮಿ ಬಗ್ಗೆ ಮೇನವಾಗಿರುವಂಥ ರಾಜ್ಯ ಸರ್ಕಾರದ ಮೇಲೆ ಮತ್ತು ಗ್ಯಾರಂಟಿ ಅನುಷ್ಠಾನ ಕಮಿಟಿಯ ಗೃಹಲಕ್ಷ್ಮಿ ಶಕ್ತಿ ಯೋಜನೆ ಮೇಲೆ ಇದ್ದಿರ್ತಕ್ಕಂಥ ಒಂದು ಆರೋಪ, ಹೇಳೋದೊಂದು ಮಾಡೋದೊಂದು ಮಾಡ್ತಾ ಇದೆ ಈ ರಾಜ್ಯ ಸರ್ಕಾರ. ಬರೀ ಬಂಡ ಬಕವಾಸ ಸರ್ಕಾರ ಇದು. ಗ್ಯಾರಂಟಿ 3-4 ತಿಂಗಳ ಗ್ಯಾರಂಟಿ ಬ್ಯಾಲೆನ್ಸ್ ಇರುತ್ತೆ. ಎಲ್ಲಿದ್ರೆ ಯಾವ್ದ್ರ ಮೂಲೆಯಾಗಿನ ಚುನಾವಣೆ ಬಂತಂದ್ರೆ ಅಲ್ಲಿಗೆ ತೆಗೆದು ಹಾಕ್ತಾರೆ. ಈಗಿಷ್ಟು ದಿನ ಬ್ಯಾಲೆನ್ಸ್ ಉಳಿಸ್ಕೊಂಡ್ರು ಈಗ ಸ್ಥಳೀಯ ಸಂಸ್ಥೆ ಚುನಾವಣೆಗೆ ಸಿದ್ಧರಾಗಿದ್ದಾರೆ. TPJDP ಚುನಾವಣೆಯಲ್ಲಿ ಎಲ್ಲ ಗ್ಯಾರಂಟಿ ಹಾಕ್ತಾರೆ ಇವರು ಅನ್ನೋಂಥ ವಿಷಯಗಳನ್ನ ಪ್ರಸ್ತಾವನೆ ಆಗ್ತದೆ. ತಮ್ಮ ಗಮನಕ್ಕೂ ಕೂಡ ಬಂದಿರ್ಬೋದು ಅಂತ ನಾನು ಭಾವಿಸ್ತೇನೆ. ಮೊನ್ನೆ ವಿಧಾನಸಭೆ ಚುನಾವಣೆಯಲ್ಲಿ ಬೆಳಗಾವಿ ಸುವರ್ಣ ವಿಧಾನಸೌಧದಲ್ಲಿ ಅಧಿವೇಶನದಲ್ಲಿ ನಡೆದಿರ್ತಕ್ಕಂಥ ಚರ್ಚೆ, ಹುಬ್ಬಳ್ಳಿ ಶಹರ MLA ಆಗಿರ್ತಕ್ಕಂಥ ಅರವಿಂದ್ ಬೆಲ್ಲದವರು
ಮಹೇಶ್ ತೆಂಗಿನಕಾಯಿ ಅವರು ಕೂಡ ಪ್ರಸ್ತಾವನೆ ಮಾಡ್ತಿದ್ರು. ಹೌದಾ ಸರ್ ಇದು? ನೀವು ಹೇಳಿದ್ರಲ್ಲ ಇದು ತಪ್ಪು. ಈಗ BJP ಅವ್ರು ಅದಾರ ಸರ್, ಇದನ್ನ ಒಂದು ಸ್ವಲ್ಪ ತಪ್ಪು ಮಾಹಿತಿ ಕೊಡಾಕುಂತಾರೆ. ಯಾಕಂದ್ರೆ ಇದು ನಮ್ಮ ಗ್ಯಾರಂಟಿ ಗೃಹಲಕ್ಷ್ಮಿ ಇರ್ಬೋದು, ಈಗ ನೀವು ಇನ್ನೊಂದು ಶಕ್ತಿ ಯೋಜನೆ ಅಂತಂತ ನಾವು ಪ್ರತಿ ತಿಂಗಳ ಸರ್ಕಾರದಿಂದ KSRTCಗೆ ಇವಾಗ ಪಗಾರನೂ ಬರ್ತೈತಿ. ಶಕ್ತಿ ಯೋಜನೆಯಿಂದ ನಮ್ಮ KSRTC ವಾಯು ಸಾರಿಗೆ ಏನು 4 ಭಾಗ ಅದಾವಲ್ಲ, ಒಂದು ಸದೃಢವಾಗಿ ಬೆಳೆದೈತೆ ಅಂತ ತಮಗೂ ಗೊತ್ತಿದೆ. ಆಮೇಲೆ ಗೃಹಲಕ್ಷ್ಮಿದು ಸರ್ಕಾರದಿಂದ ದುಡ್ಡು ಫೈನಾನ್ಸ್ ಡಿಪಾರ್ಟ್ಮೆಂಟಿಗೆ ಬರ್ಬೇಕಂದಾಗ ಒಂದೊಂದು ಜಿಲ್ಲೆಯೊಳಗೆ ಒಂದಿಟ್ಟು ವೇರಿಯೇಷನ್ ಆಗಿ 1 ತಿಂಗಳ 2 ತಿಂಗಳ ಬರ್ತಾವೆ. ಈಗ ನಮ್ಮಲ್ಲಿ ಭಾಳ ಅಂದ್ರೆ 2 ತಿಂಗಳದ್ದು ಅಷ್ಟು ಬಾಕಿ ಅದವು. ಯಾವುದೇ ಥರ ಇದು ಇಲ್ಲ. ಅದು ಮೊನ್ನೆ ಆದರೂ ಅವರು ಕೇಳಿದಾಗ ಮೇಡಮ್ ಅವ್ರು ಹೇಳ್ಯಾರ 2 ತಿಂಗಳದ್ದು ಇದು 23 ತಿಂಗಳು ಹಾಕೇವಿ ನಾವು. ಈಗ 2 ತಿಂಗಳದ್ದನ್ನು ಮತ್ತೀಗ ಚಲೋ ಆಗಿದೆ. ಈಗ ಮತ್ತೀಗ ಹಾಕಕ್ಕೆ ಕುಂತಿದ್ದೀವಿ ನಾವು. ಸರಿ, ಇದು ಗೃಹ ಜ್ಯೋತಿ ಬಗ್ಗೆ ಆಯಿತು. ಸಾರಿಗೆ ಶಕ್ತಿ ಯೋಜನೆ ಬಗ್ಗೆ BJP ಅವರು ಮಾತನಾಡ್ತಾರೆ. ಏನಂತೇಳಿ ಇವರು ಹೊಸ ಬಸ್ಸನ್ನು ಖರೀದಿ ಮಾಡಿಲ್ಲ ಅಂತ ನಾವು ಅನ್ನೋದಿಲ್ಲ, ಖರೀದಿ ಮಾಡಿದ್ದಾರೆ. ಆ ಬಸ್ಸನ್ನು ಕೂಡ ಅಂತರ್ರಾಜ್ಯಕ್ಕೆ ಮತ್ತು ಹೊರ ರಾಜ್ಯಕ್ಕೆ ಕಳಿಸ್ತಾ ಇದ್ದಾರೆ. ಆದರೆ ಸ್ಥಳೀಯ ಜಿಲ್ಲೆ ಟು ಜಿಲ್ಲೆ ಒಳಗಡೆ, ತಾಲೂಕಿನ ಒಳಗಡೆ ಮತ್ತು ತಾಲೂಕಿನಿಂದ ಗ್ರಾಮದವರೆಗೆ ಆ ಬಸ್ ಎಲ್ಲಿ ಬೀಳ್ತೈತಿ, ಯಾವಾಗ ಬೀಳ್ತೈತೆ ಅನ್ನೋದು ದೇವ್ರಿಗೆ ಗೊತ್ತು. ಅಂಥ ಸಂದರ್ಭದಲ್ಲಿ ಇವರು ಗ್ಯಾರಂಟಿ ತಂದಾಗಿಂದ ಇವ್ರ ಕಡೆ ಬೊಕ್ಕಸ ಖಾಲಿಯಾಗಿದೆ. ಆ ಖಾಲಿಯಾಗಿದ್ದ ಕಾರಣಕ್ಕೆ ಈ ರೀತಿ ಮಾಡ್ತಾ ಇದ್ದಾರೆ. ಯಾವುದೋ ಬಸ್ಸಿನ ಡೋರನ್ನು ಎಲ್ಲೆಲ್ಲೇ ಕಿತ್ತು ಹೋಗುತ್ತೆ ಅನ್ನೋಂಥ ವಿಷಯಗಳನ್ನು ಕೂಡ ಪ್ರಸ್ತಾವನೆ ಆಗ್ತಾ ಇದೆ. ತಾವು ಅಧ್ಯಕ್ಷರಾದಾಗಿಂದ ನಿಮ್ಮ ಕುಂದಗೋಳ ವ್ಯಾಪ್ತಿಯಲ್ಲಿ ನೀವು ಅಧ್ಯಕ್ಷರಾದಾಗಿಂದ ಇಲ್ಲಿವರೆಗೆ ಸಾರಿಗೆ ಇಲಾಖೆಗೆ ಹೊಸದಾಗಿ ಯಾವುದೂ ಇಲ್ಲ ಹೊರಗಡೆ ಬಂದಿದೆ ಸರ್? ತಮಗೆ ಗೊತ್ತಿರ್ಬೋದು, ಬಸ್ ಖರೀದಿ ಮಾಡಿದ್ದು ಸರ್ಕಾರದ ಲೆವೆಲಲ್ಲಿ 300 ಚಿಲ್ಲರ ಈ ಜನವರಿಗೆ ಬರುತ್ತೆ ಸರ್. ಇನ್ನೂ ಕಾರ್ಯರೂಪಕ್ಕಾಗಿ ನಮ್ಮ ತಾಲೂಕು ಬಂದಿಲ್ಲ. ನಮ್ಮ ಜಿಲ್ಲೆಗೆ ಬಂತಂದ್ರೆ 45 ಬಸ್ಸಿಗೇನ ಬರ್ಬೋದು. ಈಗ ನಮ್ಮದು ಸರ್ಕಾರ ಹಿಂದೆ ಮಾಡಿಲ್ಲ ಅಂದ್ರೆ, ಮೊನ್ನೆ ನಮ್ಮ ಸಾಹೇಬರು ಇದು ಮಾಡಿದ್ರು, ಯಾರು ಸಿದ್ದರಾಮಯ್ಯ ಸಾಹೇಬರು. ಈಗ ಹಿಂದೆ ಏನು ಸರ್ಕಾರ BJP ಇತ್ತಲ್ಲ, ಅವತ್ತಿನ ಖಜಾನೆ ಖಾಲಿ ಮಾಡಿದ್ರು. ಹೊಳ್ಳಿ ಇವತ್ತು 600 ಚಿಲ್ಲರ ಕೋಟಿ ಹೇಳಿದ್ದ ನಮ್ಮ ಮುಖ್ಯಮಂತ್ರಿಯವರು ಆ ಸಹಿತ KMF ಕಟ್ಟದಲ್ದೆ ಖಜಾನೆ ಭರ್ತಿ ಮಾಡಿ ಪ್ರತಿಯೊಬ್ಬರಿಗೆ, ನಾನು ಬರೀ ನನ್ನ ತಾಲೂಕಿಂದ ಒಂದೇ ಹೇಳ್ತೇನೆ, ರಾಜ್ಯದ ಬೇಡ ನನಗೆ. ನಮ್ಮ ಮೊನ್ನೆ ಜಿಲ್ಲೆಯಲ್ಲೇ ಒಂದು ಕಾರ್ಯಾಗಾರ ಆಯ್ತು. ನಮ್ಮ ಅವತ್ತು ಇದನ್ನು ಹೇಳಿದರು, ಯಾರು ನಮ್ಮ ಸಚಿವರು ಸಂತೋಷ್ ಲಾಡ್ ಸರ್, ಪಿನ್ ಟು ಪಿನ್ ಈ ಯೋಜನೆಯಿಂದ ನಮ್ಮದು ನಂಬರ್ 1 ಇದೆ ರಾಜ್ಯ. ತಲಾ ಆದಾಯನೂ ಜಾಸ್ತಿ ಆಗಿದೆ. ಯಾಕಂದ್ರೆ ಜನಗಳ ಬಡವರ ಕೈಗೆ, ರೈತರ ಕೈಯಾಗ ದುಡ್ಡು ಹೋತಂದ್ರೆ ವಾಪಸ್ ಅದು ಸರ್ಕಾರ ಖಜಾನೆಗೆ ಬರುತ್ತೆ. ಈ ಥರದ್ರಿಂದ ನಮ್ಮ ಸಾಹೇಬ್ರು ಅದನ್ನು ಒಂದೊಂದು ಇದು ಆಗಿ ಲೆಕ್ಕ ಕೊಟ್ರೆ. ಮೊನ್ನೆ ನಾವು ಒಂದು ದಿನಕ್ಕೆ 5 ಕೋಟಿ ಹಾಲು ಖರೀದಿ ಮಾಡ್ತೇವೆ ನಾವು. ಅದಕ್ಕೆ ದಿನಕ್ಕೆ 5 ಕೋಟಿನ ನಮ್ಮ ಸರ್ಕಾರದಿಂದ ಕೊಡ್ತೇವೆ ಅಂತೇಳಿ ನಮ್ಮ ಸಿದ್ದರಾಮಯ್ಯ ಸರ್ ಹೇಳಿದ್ರು. ಈ 5 ಗ್ಯಾರಂಟಿ ಅಲ್ದ ಮತ್ತು ರೈತರಿಗೆ ಪ್ರೋತ್ಸಾಹ ಇಲ್ಲ ಅಂತ 5 ರೂಪಾಯಿ ಕೊಟ್ರ. ಈಗ ಮತ್ತೆ ಹೇಳಿದಾರೆ ಅವರು ಇನ್ನೂ 2 ರೂಪಾಯಿ ನಾ ಮಾಡಿಕೊಡ್ತೇನೆ ಅಂತ. ಯಾವುದು ಖಜಾನೆ ಖಾಲಿ ಇಲ್ಲ. ಖಜಾನೆ ಖಾಲಿ ಆಗಿದ್ರೆ ಈ ಯೋಜನೆ ಬರ್ತಿದ್ದಿಲ್ಲ. ಇವತ್ತು ನಮಗೆ ಬಸ್ ಹಳೇವಿರ್ಬೋದು, ಅಲ್ಲೇ ಸರ್ಕಾರದ ಇವ್ರ ಹಿಂದೆ ಮಾಡಿದ್ದು ಸಾಲ ಇರ್ಬೋದು, ಇಲ್ಲ ಅಂದರೆ ಏನಾರ ಒಂದು ಗ್ಯಾರಂಟಿ ಸ್ಕೀಮನ್ನು ವೃದ್ಧಾಪ್ಯ ಇವು ಅವೆಲ್ಲ. ಹೀಗಾಗಿ ಈಗ ನಾವು ಒಂದು ವರ್ಷಕ್ಕೆ 60,000 ಕೋಟಿ ಕೊಡ್ತೇವೆ ಅಂತಂದ್ರೆ ಅದನ್ನು ಮ್ಯಾನೇಜ್ ಮಾಡೋಕ್ಕೆ ಸ್ವಲ್ಪ ಟೈಮ್ ಹಿಡುತ್ತೆ ಏನಾದರೂ. ಆ ಟೈಮ್ ಪ್ರಕಾರ ನಮ್ಮ ಸರ್ಕಾರ ಮಾಡಾಕಂತೈತಿ. ಮುಂದಿನ ದಿನಮಾನದಲ್ಲಿ 2 ತಿಂಗಳು ಆಯ್ತಲ್ಲ, ಅದನ್ನು ಸರಿಯಾಗಿ ಪ್ರತಿ ತಿಂಗಳು ಹಾಕೋ ಕೆಲಸ ಮಾಡ್ತೀವಿ. ಸರಿ ಸರ್, ಈ ಗೃಹ ಜ್ಯೋತಿ ವಿದ್ಯುತ್ ಬಗ್ಗೆ ಪ್ರತಿ ಮನೆಗೂ ಗೃಹ ಜ್ಯೋತಿ, ಕಾಕಾ ಪಾಟೀಲ್ ನಿನಗೂ ಫ್ರೀ, ಮಾದೇವಪ್ಪ ನಿನಗೂ ಫ್ರೀ, ನನಗೂ ಫ್ರೀ ಅಂದಿರ್ತಕ್ಕಂಥ ಸಿದ್ದರಾಮಯ್ಯನವರು, ಆದರೆ ಯೂನಿಟಿನಿಂದ ಇಷ್ಟು ಯೂನಿಟ್ ಬಳಕೆದಾರರಿಗೆ ಹೆಚ್ಚುವರಿ 10 ರಿಂದ 20 ಯೂನಿಟ್ ಹೆಚ್ಚಿಗೆ ಬಳಕೆ, ಅದರ ಮೇಲೆ ಬಂದರೆ ಬಿಲ್ ಕಟ್ಟಬೇಕು ಅನ್ನೋಂಥ ವಿಷಯಗಳು ಕೂಡ ಪ್ರಸ್ತಾವನೆ ಆಗ್ತಾ ಇತ್ತು. ಆದರೆ ಈ ಯೂನಿಟ್ಗಿಂತ ಕೆಳಗಡೆ ಸ್ವಲ್ಪ ಹೆಚ್ಚು ಕಡಿಮೆ ಆದಂಥವ್ರಿಗೂ ಕೂಡ ಬಿಲ್ ಬರ್ತಾ ಇದೆ. ತಮ್ಮ ಗಮನಕ್ಕೆ ಬಂದಿರ್ಬೋದು ಅಂತ ನಾನು ಭಾವಿಸ್ತೇನೆ. ಮತ್ತು ಸ್ವಲ್ಪ ಈಗ 50 ಯೂನಿಟ್ ಬಳಕೆದಾರರಿಗೆ 20 ಯೂನಿಟ್ ಹೆಚ್ಚಿಗೆ ಬಳಕೆ ಕೊಟ್ಟರೆ ಅದರಲ್ಲಿ 21 ಆದರೆ ಅದು ಪೂರ್ತಿ ಬಿಲ್ ಕಟ್ಟಬೇಕಾದಂಥ ಸಮಯ ಕೂಡ ಬರ್ತಾ ಇದೆ. ಯಾಕೆ ಸರ್ ಹೀಗೆ? ಸರ್ ಅದರ ಬಗ್ಗೆ ನನಗೆ ಇನ್ನೂ ಅಷ್ಟು ಡಿಸ್ಕಷನ್ ಮಾಡಿಲ್ಲ. ನಾನು ಒಂದಂತ ಹೇಳ್ಬೋದು, ಈಗ ನಾವು 50 ಯೂನಿಟ್ ಕೊಡ್ತೇವೆ ಅಂದಾಗ ಹಿಂದಿನ 1 ವರ್ಷ ನಾವು ಆ ಫಲಾನುಭವಿಗಳು 12 ತಿಂಗಳ ಏನು ನಾವು ಯೂಸ್ ಮಾಡ್ತಿದ್ದ
ಫ್ರೀ ಅಂತ ನಾವು ಕೊಟ್ಟಾಗ ಅದನ್ನು ತಗೊಂಡು ಆ ಸರ್ವೆ ಪ್ರಕಾರ ಈಗ ನೀವು 200 ಯೂನಿಟ್ ಮಾಡ್ತಿದ್ರಿ ಅಂದ್ರೆ ನಿಮ್ಗೆ 200 ಕೊಟ್ಟವೆ. ನಾನು 50 ಯೂನಿಟ್ ಯೂಸ್ ಮಾಡ್ತಿದ್ದೆ 50 ಕೊಟ್ಟವೆ. ಅದು ಫ್ರೀ ಅಂದಮೇಲೆ ಮನೆಗೆ ಜಾಸ್ತಿ ಯೂಸ್ ಮಾಡೋದ್ರಿಂದ ಅನಾವಶ್ಯಕ ಮಾಡೋದ್ರಿಂದ ಸರ್ಕಾರ ಅದ್ರ ಮ್ಯಾಗಿಂದ ಕಟ್ಬೇಕಂತ ಹೇಳಿದ್ದಕ್ಕೆ ಇದು ಆಗೈತಿ. ಈಗ ನೀವು ಬಿಲ್ ಬರ್ತಾ ಇದೆ ಅಂದಿರಲ್ಲ, ಹಂಗೆ ಒಂದು 2 ಬಂದಾವು. ಅದನ್ನು ನಾವು ಗಮನಕ್ಕೆ ಅದನ್ನು ಇದು ತೊಗೊಂಡು ಮೀಟಿಂಗ್ನಾಗ ಅದಕ್ಕೆ ಕೇಳ್ಕೊಂಡು ನಾವು ಸರಿ ಮಾಡ್ಕೊತೀವಿ. ಅದು ಏನು ಈಗ ತಾವು ಅಧ್ಯಕ್ಷರಾದಾಗಿಂದ, ಈ ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾದಾಗಿಂದ ಯಾವ ರೀತಿ ಬದಲಾವಣೆ ರೂಪಕ್ಕೆ ತಗೊಂಡು ಹೋಗ್ಬೇಕಂತ ಅನ್ಕೊಂಡ್ರಿ ನನ್ನ ಮೊದಲನೇ ಪ್ರಶ್ನೆ. ಮತ್ತು ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಈ ಗ್ಯಾರಂಟಿನೇ ಮೂಲ ಅಜೆಂಡಾ ಆಗಬಹುದಾ ಅಥವಾ ಇನ್ನಿತರೆ ಅಭಿವೃದ್ಧಿನೇ ಅಜೆಂಡಾವಾಗಬಹುದಾ? ಸರ್, ಈಗ ನಮ್ಮದು ಸ್ಥಳೀಯ ಚುನಾವಣೆ ಅಂದರೆ ಗ್ರಾಮ ಪಂಚಾಯತಿ ಮತ್ತು ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಬರ್ತಾ ಇದೆ. ನಾವು ಈಗೇನು 5 ಗ್ಯಾರಂಟಿ ಯೋಜನೆ ಪ್ರತಿಯೊಂದು ಮನೆಗೂ ತಲುಪ್ತಾ ಇದೆ ನಮ್ದು. ನಾವು ಮಾಜಿ ನಮ್ಮ ಶಾಸಕರಾದಂಥ ಕುಸುಮಾವತಿ ಶಿವಳ್ಳಿ ಅವರು ಅನುದಾನ ತರಕ್ಕೆ ಕುಂತಿದ್ದಾರೆ. ಹೀಗಾಗಿ ನಮ್ಗೆ ಯಾವುದೇದಿಲ್ಲ, ನಮ್ಮದೇ ಸರ್ಕಾರ ಇದೆ, ಅನುದಾನ ಬರುತ್ತೆ. ನಾವು ಈ 5 ಗ್ಯಾರಂಟಿ ಇಟ್ಕೊಂಡು ನಾವು ಮುಂದಿನ ಚುನಾವಣೆ ಹೋಗಕ್ಕೆ ಸಿದ್ಧರಿದ್ದೀವಿ. ಓಕೆ, ನಾನು ಸಮಯದ ವಿಚಾರ ಮಾಡೋದ ಕೊನೆ ಹಂತಕ್ಕೆ ಬರ್ತಾ ಇದ್ದೇನೆ. ಸತೀಶ್ ಕೊಬ್ಬಯ್ಯನವರು ಗ್ರಾಮೀಣ ಭಾಗದಲ್ಲಿ ಬರ್ತಾ ಇರುವಂಥ TP-JP ಚುನಾವಣೆಯಲ್ಲಿ ಮುಖ ಮಾಡ್ಬೋದಾ? ತಾಯಿಯವರ ಸಂದರ್ಭದಲ್ಲಿ ನೀವು ನಿಲ್ಲಬೇಕಾಗಿತ್ತು, ಆದರೆ ಕೆಟಗೇರಿ ಬದಲಾದ ಕಾರಣದಿಂದ ನಿಮ್ಮ ತಾಯಿಯವರಿಗೆ ಸ್ಪರ್ಧೆ ಮಾಡಿಸಿದ್ರಿ. ಈಗ ಆ ಚುನಾವಣೆಗೆ ನೀವು ಕಾಣಬಹುದಾ ಅಥವಾ ಗ್ಯಾರಂಟಿ ಅಧ್ಯಕ್ಷರಾಗೋದ್ರಿಂದ ಬೇರೆದವರಿಗೆ ಅವಕಾಶ ಕೊಡಿಸ್ಬಹುದಾ? ಪಕ್ಷದಿಂದ ನಾನು ಕೇಳ್ಬೇಕಂತ ಐತ್ರಿ. ಜನರಲ್ ಬಂದರೆ ಕಮಡೋಳಿ JDP ಕೇಳ್ಬೇಕಂತ. ಹೈಕಮಾಂಡ್ ಕೊಟ್ಟರೆ ನಿಲ್ತೇನೆ, ಇಲ್ಲ ಯಾರಿಗೆ ಕೊಡ್ತಾರೆ ಅವ್ರಿಗೆ ನಾನು. ಹಾಗಾದರೆ ನೀವು ಮುಂದಿನ ಜಿಲ್ಲಾ ಪಂಚಾಯತಿ ಕ್ಷೇತ್ರದ ಪ್ರಬಲ ಟಿಕೆಟ್ ಸೇವಾ ಆಕಾಂಕ್ಷಿ. ಓಕೆ, ಥ್ಯಾಂಕ್ ಯು. ಕೊನೆಯದಾಗಿ ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ತಂಡದ ಮುಖಾಂತರ ಕಾರ್ಯಯಾತ್ರಾ ಅಭಿವೃದ್ಧಿ ಸಂದರ್ಶನ ನಡೆಯಿತು. ಇಷ್ಟೊತ್ತುವರೆಗೆ ಗ್ಯಾರಂಟಿ ಅನುಷ್ಠಾನ ವಿಷಯಗಳ ಬಗ್ಗೆ ಶಿವಾನಂದ್ ಬೆಂತೂರ್ ಅವರ ಕಾಲದಲ್ಲಿ ಆಗಿರ್ತಕ್ಕಂಥ ಗ್ಯಾರಂಟಿಗಿಂತ ಸತೀಶ್ ಕೊಬ್ಬಯ್ಯನವರ ಗ್ಯಾರಂಟಿ ಕಾಲದಲ್ಲಿ ಯಾವ ರೀತಿ ಕೆಲಸ ಮಾಡಬೇಕಂತೇಳಿ ಮನಸ್ಸಿನಲ್ಲಿ ಒಂದು ಹೊಸ ರೂಪವನ್ನು ಇಟ್ಟುಕೊಂಡು, ಮನಸ್ಸಿನಲ್ಲಿ ಒಂದು ಹೊಸದಾಗಿರ್ತಕ್ಕಂಥ ಯೋಜನೆಯನ್ನು ಇಟ್ಟುಕೊಂಡು ಮುಂದೆ ಸಾಗ್ತಾ ಇದ್ದಾರೆ ಸರ್. ಈಗ ಶಿವಾನಂದನ ಬೆಂತೂರ್ ಅವರು ಅದಾರಲ್ಲ, ಅವರು ನಮ್ಮ ಪಕ್ಷದಾರ ಕಾಂಗ್ರೆಸ್ಸಿಂದ. ಅವರು ನಾವು ಒಂದ ಏಜ್ ಅಂದರೂ ಅಡ್ಡಿಲ್ಲ, ಫ್ರೆಂಡ್ಸ್ ನಾವು, ಚೈಲ್ಡ್ಹುಡ್. ಯಾಕಂದ್ರೆ ಈಗ ಅವರು ಸಾಕಷ್ಟು ಕೆಲಸ ಮಾಡ್ಯಾರ. ಈಗ ನಾವು ಮತ್ತು ನಮಗೂ ಮಾರ್ಗದರ್ಶನ ಮಾಡಿರಿ ನೀವು ಹಿಂಗೆಲ್ಲ ಆಕೈತೆ ಅಂತಂದಾರ. ನಾವು ಈಗ ಏನು ಒಂದು 5% ನಾವು ಈಗ ಆಲ್ರೆಡಿ ನಾವು 4 ತಿಂಗಳಲ್ಲಿ ಜಾಸ್ತಿ ಮಾಡಿದ್ದೀವಿ. ಇನ್ನು ಬರ್ತಕ್ಕಂಥ ನಿರ್ಮಾಣಗಳು ಪ್ರತಿ ಮನೆಯೊಳಗೂ ನಮ್ಮ ಸರ್ಕಾರದ ಯೋಜನೆ ಇರುತ್ತೆ, ನಮ್ಮ ಹೆಸರು ಇರುತ್ತೆ, ಸರ್ಕಾರ ಇರುತ್ತೆ. ಓಕೆ, ಥ್ಯಾಂಕ್ ಯು ಸರ್. ಕೊನೆಯದಾಗಿ ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ತಂಡದ ಮುಖಾಂತರ ನೂತನ ಅಧ್ಯಕ್ಷರವಾಗಿ ಮತ್ತು ಕಮಡೋಳಿ ಜಿಲ್ಲಾ ಪಂಚಾಯತಿ ಕ್ಷೇತ್ರದ ಜನರಲ್ ಕೆಟಗರಿ ಬಂದರೆ ನಾಯಕರ ಆಸೆಯ ಮೇರೆಗೆ ಆ ಕ್ಷೇತ್ರದ ಜಿಲ್ಲಾ ಪಂಚಾಯತಿ ಪ್ರಬಲ ಟಿಕೆಟ್ ಸೇವಾ ಆಕಾಂಕ್ಷೆಗೆ, ಕೊನೆಯದಾಗಿ ಕಮಡೋಳಿ ಜಿಲ್ಲಾ ಪಂಚಾಯತಿ ಭಾಗದ ಮತದಾರರಿಗೆ ಮತ್ತು ಗ್ಯಾರಂಟಿ ಅನುಷ್ಠಾನ ಕಮಿಟಿಯ ಅಧ್ಯಕ್ಷರಾಗಿ 27 ಪಂಚಾಯತಿಯ ಮತದಾರರಿಗೆ ಮತ್ತು ಈ ಭಾಗದಲ್ಲಿ ಬಂದಿರತಕ್ಕಂಥ 5 ಜಿಲ್ಲಾ ಪಂಚಾಯತಿ ಕ್ಷೇತ್ರ ಹೊಸದಾಗಿ ಆಗಿರ್ತಕ್ಕಂಥ ಯರಗುಪ್ಪಿ ಜಿಲ್ಲಾ ಪಂಚಾಯತಿ ಕ್ಷೇತ್ರ 5 ಜಿಲ್ಲಾ ಪಂಚಾಯತಿ ಕ್ಷೇತ್ರ ಮತದಾರರಿಗೆ ಕೊನೆಯದಾಗಿ ನಮ್ಮ ಮಾಧ್ಯಮ ಮುಖಾಂತರ, ನಮ್ಮ ಸರ್ವೆ ಟೀಮಿನ ಮುಖಾಂತರ ಒಂದು ಸಂದೇಶ ಕೊಡೋದಾದರೆ ಆ ಸಂದೇಶ ಏನು ಕೊಡ್ಲಿಕ್ಕೆ ಇಷ್ಟಪಡ್ತೀರಾ ಸರ್? ನಮ್ಮ ಕುಂದಗೋಳ ವಿಧಾನಸೌಧ 5 ಜಿಲ್ಲಾ ಪಂಚಾಯತಿ ಮತ್ತು 15 ತಾಲೂಕು ಪಂಚಾಯತಿ ಮತದಾರರಿಗೆ ಒಂದೇ ಹೇಳೋದನ್ನ, ನಮ್ಮ ಸರ್ಕಾರ ಇದೆ, ಕಾಂಗ್ರೆಸ್ಸನ್ನು ಪ್ರತಿ ಮನೆಗೆ ಬಡವರಿಗೆ ಎಲ್ಲ ಗ್ಯಾರಂಟಿ ಇರ್ಬೋದು, ಅಭಿವೃದ್ಧಿ ಕೆಲಸ ಮಾಡ್ತಾಯಿದ್ದೇವೆ. ನಮ್ಮಲ್ಲಿ ಒಗ್ಗಟ್ಟಿನಿಂದ ಹೋಗಿ ಪಕ್ಷನ ಈ ಬರ್ತಕ್ಕಂಥ ಕಾರ್ಯಕರ್ತರನ್ನು ಗೆಲ್ಲಿಸಿ ಬರ್ತಕ್ಕಂಥ 28ಕ್ಕೆ ನಮ್ಮ ಸರ್ಕಾರ, ನಮ್ಮ ತಾಲೂಕಿನಲ್ಲಿ ಕಾಂಗ್ರೆಸ್ MLA ಇರ್ತಾರಂತೆ ನಾನು ಕೇಳ್ಕೊತೇನೆ ಎಲ್ಲ ನಮ್ಮ. ಥ್ಯಾಂಕ್ ಯು, ತುಂಬ ಧನ್ಯವಾದಗಳು. ಭಗವಂತ ನೀವು ನಂಬಿರ್ತಕ್ಕಂಥ, ನೀವು ಯೋಚನೆ ಮಾಡಿರ್ತಕ್ಕಂಥ ವಿಷಯಗಳ ಬಗ್ಗೆ ಮತ್ತು ಕಮಡೋಳಿ ಜಿಲ್ಲಾ ಪಂಚಾಯತಿ ಆಗಿರಲಿ, 5 ಜಿಲ್ಲಾ ಪಂಚಾಯತಿ ಭಾಗದಲ್ಲಿ ಕಾಂಗ್ರೆಸ್ ಬರಬೇಕು ಮತ್ತು 27 ಗ್ರಾಮ ಪಂಚಾಯತಿಯಲ್ಲೂ ಕೂಡ ಕಾಂಗ್ರೆಸ್ ಆಡಳಿತ ಬರಬೇಕು ಮತ್ತು ಬೇರೆ ಹೊರ ತಾಲೂಕಿನಿಂದ ಹುಬ್ಬಳ್ಳಿ ತಾಲೂಕು ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡ ಬರುವಂಥ 2 ಜಿಲ್ಲಾ ಪಂಚಾಯತಿ ಕ್ಷೇತ್ರ ಕೂಡ ಅದನ್ನು ಕೂಡ ಡೆವಲಪ್ಮೆಂಟ್ಗೆ ಮುಖ ಆಗಲಿ ಅಂತ ಹೇಳ್ತಾ ಈ ಸಂದರ್ಶನಕ್ಕೆ ತಾವು ಇಷ್ಟೊತ್ತಿವರೆಗೆ ನನ್ನ ಜೊತೆ ಸಮಯ ಮಾಡಿಕೊಟ್ಟಿದ್ದಕ್ಕೆ ಆ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಪರವಾಗಿ ನಮ್ಮ ಮಾಧ್ಯಮ ಜೊತೆ ಮಾತನಾಡಿದ್ದಕ್ಕೆ ಭಗವಂತ ಆದಷ್ಟು ಬೇಗ ನೀವು ಅಂದುಕೊಂಡಿರ್ತಕ್ಕಂಥ ರೂಪ ನಿಮಗೆ ಸಿಗಲಿ ಅಂತ ಹೇಳ್ತಾ ಸಂದರ್ಶನ ಮುಗಿಸ್ತದೆ. ನಮಸ್ತೆ, ಜೈ ಹಿಂದ್ ಸರ್, ಥ್ಯಾಂಕ್ ಯು.